ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಅಂತಂದರೆ ನಾನು ಸ್ವಲ್ಪ ಡ್ರೆಸ್ ಎಲ್ಲ ಶಾಪ್ ಮಾಡಿದೆ. ಡ್ರೆಸ್ ಅಂದ್ರೆ ದೊಡ್ಡ ಡ್ರೆಸ್ ಎಲ್ಲ ಅಂತಲ್ಲ, ಮನೆ ಹತ್ರ ಹಾಕು ಚಿಕ್ಕ ಚಿಕ್ಕ ಡ್ರೆಸ್, ಅಂದರೆ ಕಾಸ್ಟ್ಲಿ ಡ್ರೆಸ್ ಅಲ್ಲ. ನಾನು ಹಿಂಗೆ ಡ್ರೆಸ್ ತಗೊಂಡ್ಕಂತ ಪ್ಲ್ಯಾನ್ ಅಷ್ಟಪ್ಪ ತಗೊಂಡ್ಕಂತ ಪ್ಲ್ಯಾನ್ ಇರಲಿಲ್ಲ. ತಂಗಿನ ಮೀಟ್ ಮಾಡ್ಕೊಂತ ಹೋದ್ದು, ಅಂದ್ರೆ ಅವಳು ಹೇಳಿದ್ದಳು ಇಂತಿಂಥ ಪ್ಲೇಸಲ್ಲೂ ಹಿಂಗೆ ಈ ಥರ ರೇಟಿಗೆ ಈ ಥರ ಸಿಕ್ತಿತ್ತು, ಕಾರಣ ನಿಂಗೆ ಇಷ್ಟ ಆರೆ ತಗೋ ಅಂದ್ಕೊಂಡು ಹೇಳಿದ್ದಾಳೆ. ಬಟ್ ನಂಗೆ ಮನೆ ಹತ್ರ ಹಾಕೋ ಡ್ರೆಸ್ ಎಲ್ಲ ಬೇಕಿದ್ದಿತ್ತು. ಯಾಕಂದರೆ ನನ್ನ ಮದುವೆ ಆದಮೇಲೆ ಮನೆ ಹತ್ರ ಹಾಕೋ ಡ್ರೆಸ್ ತಗೊಂಡ್ಲೇ ಇಲ್ಲ. ಯಾಕಂದ್ರೆ ನನ್ನ ಹಸ್ಬೆಂಡ್ ಇದೆಲ್ಲ ಅಂದರೆ ಹೊಸ ಹೊಸ ಟೀ ಶರ್ಟ್ ಅವ್ರಿಗೆ ಆತಿಲ್ಲ ಇದ್ದಿತ್ತು, ಅಥವಾ ಅವರು ನಂಗೆ ಕೊಡ್ತಿದ್ರು, ನಿಂಗೆ ಇಲ್ಲ ಇತ್ತು ಅವ್ರು ಥೈಕೋ ಅನ್ಕೊಂಡು ಹಂಗೆ ಮಾಡಿ ಅವ್ರ ಟೀ ಶರ್ಟ್ ಪ್ಯಾಂಟ್ ಎಲ್ಲ ನಂಗೆ ಕೊಡ್ತಿದ್ದೀರಾ. ನಂಗೆ ಒಂಥರ ಖುಷಿ ಇರುತ್ತಲ್ಲ ಅಂದ್ಕೊಂಡು ಅದನ್ನೇ ಹಾಕ್ತಿದ್ದಿದೆ. ಅವ್ರು ಬೇಕಾಕೆ ಅಂತಿದ್ದೀರ, ನಿಂಗೆ ಬೇಕಾ ಅಂದ್ರೆ ನಾನು ಬೇಡ, ಸುಮ್ಮನೆ ಇದೆಲ್ಲ ಇತ್ತಲ್ಲ ಎಂತಕ್ಕೆ ಅಂತೇಳಿ ಹೇಳ್ತಿದ್ದಿದೆ. ಬಟ್ ಈಗ ಈ ಗಂಡು ಮಕ್ಕಳ ಟೇಸ್ಟೇ ಬೇರೆ, ಹೆಣ್ಮಕ್ಳ ಟೇಸ್ಟೇ ಬೇರೆ. ಹೆಣ್ಮಕ್ಳದೇ ಒಂಥರ ಬೇರೆ ಥರ ಸೆಲೆಕ್ಷನ್ ಇರುತ್ತೆ, ಸ್ವಲ್ಪ ಗರ್ಲಿ ಸ್ವಲ್ಪ ಕ್ಯೂಟ್ ಥರ. ಅದರಲ್ಲೂ ನಂಗಂತೂ ಕ್ಯೂಟ್ ಅನ್ನೋದು ಮಸ್ತ್ ಇಷ್ಟ ಆಗ್ತಾ. ಹಂಗಾಗಿ ನಾವು ಕಾಂಬ ಅಂದೇಳಿ ತಂಗಿ ರೂಮ್ ಹತ್ರ ಹೋಯ್ತು. ಅಲ್ಲಿ ಹೋಗಿ ಕಂಡಲ್ಲ ಫಸ್ಟ್ ಮಾಲಿಗೆ ಹೋಯ್ತು. ಕಡೆ ಮಾಲಿಗೆ ಹೋದ ಮೇಲೆ ಆಯ್ತು ಹೋಪ ಆಯ್ತು, ಮಾಲೆಲ್ಲ ತಿರುಗಿ ಆಯ್ತಲ್ಲ ಹೋಪ ಅಂದೇಳಿ ಹೋಯ್ತು. ಆಗ ನಾನೊಂದು ಅವ್ಳು ಹೇಳ್ದಲ್ಲ ಅದಕ್ಕೆ ಹೋಯ್ತು, ಒಂದಿಷ್ಟು ಡ್ರೆಸ್ ತಗೊಂಬ ಹಿಂದೆ ನಾವೇ ಹೆಕ್ಕಣಕ್ಕೆ ರಾಶಿ ಹಾಕಿರ್ತ್ರ. ಲೈಕ್ ಆಫರ್ಡೇಬಲ್ ಅನಿಸ್ತು, ತುಂಬ ಆಫರ್ಡೇಬಲ್ ಅನಿಸ್ತು. ಬಟ್ ಮನೆ ಹತ್ರ ಡ್ರೆಸ್ಸು ಬೇಕಿತ್ತು ನನಗೆ, ಹಾಗಾಗಿ ತೋರಿಸ್ದೆ. ತುಂಬ ತಗೊಂಡಿದೆ, ಅಂದರೆ ಟೀ ಶರ್ಟ್ ಆಗಲಿ ಶರ್ಟ್ಸ್ ಆಗಲಿ ಟೀ ಶರ್ಟ್ಸ್ ಆಗಲಿ ಅಥವಾ ಮನೆ ಹತ್ರ ಹಾಕೋದಾಗಲಿ ಆ ಥರ ಶಾರ್ಟ್ಸ್ ಮನೆ ಹತ್ರ ಹಾಕೋದು ಅದೆಲ್ಲ ತಗೊಂಡಿದ್ದೆ. ಫಸ್ಟ್ ನಾನು ಆ್ಯಕ್ಚುಲಿ ನಂಗೆ ಇದು ತುಂಬ ಇಷ್ಟ ಅಂದರೆ ಪ್ರಿಂಟ್ಸ್. ಆ್ಯಕ್ಚುಲಿ ಗರ್ಲ್ಸಿಗೆ ಸ್ವಲ್ಪ ಕ್ಯೂಟ್ ಪ್ರಿಂಟೇ ಇಷ್ಟ ಆಗ್ತಾ, ಹಂಗಾಗಿ ಇಲ್ಲಿ ಕಾಣಿ ಈ ಥರದೊಂದು ಇದು ತಗೊಂಡಿದೆ. ಈ ಥರ ಬರುತ್ತಾ, ಕೆಳಗೆ ಈ ಥರ ಲೇಸ್ ಇತ್ತು. ನೀವು ಎಣ್ಸ್ಕೊಂಡಿರ್ಲಕ್ಕ ಇವಳು ಇಷ್ಟಪ್ಪ ತಕೊಂಡಿದ್ದಾಳಲ್ಲ ಹಂಗಾರೆ ಎಷ್ಟು ದುಡ್ಡು ಆಯ್ತು ಅಂದೇಳಿ. ಬಟ್ ಅಲ್ಲ, ಇದಕ್ಕೆ ಜಸ್ಟ್ 100 ರೂಪೀಸ್. ಹೌದಾ, 100 ರೂಪೀಸಿಗೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿದಿತ್ತು. ಅಂದರೆ ಸ್ವಲ್ಪ ಬ್ರ್ಯಾಂಡೆಡು ಇರುತ್ತೆ, ಸ್ವಲ್ಪ ಏನೋ ಒಂದು ಸ್ವಲ್ಪ ಡ್ಯಾಮೇಜ್ ಅಂತ ಆಗಿರ್ತದೆ, ನಮ್ಗೆ ತೋರೋದಿಲ್ಲ ಅಷ್ಟೇ. ಒಂದು ಥ್ರೆಡ್ ವರ್ಕ್ ಆಗಿರ್ಬೋದು ಒಂದು ಥ್ರೆಡ್ ವರ್ಕ್ ಆಗಿರ್ಬೋದು, ಹಾಗೆ ಅಂತಾರು ಒಂದೊಂದು ಚೂರು ಡ್ಯಾಮೇಜ್ ಡಿಫಾಲ್ಟ್ ಇರುತ್ತೆ. ಅದು ನಮ್ಗೆ ಗೊತ್ತಾಗ್ತಿಲ್ಲ, ತುಂಬ ಅಬ್ಸರ್ವ್ ಮಾಡಿಕೊಂಡ್ರೆ ಮಾತ್ರ ಗೊತ್ತಾಗ್ಬೋದು. ಬಟ್ ಇದು ವರ್ತ್ ಅನ್ಸುತ್ತೆ, ತುಂಬ ಕಾಟನ್ ಸಾಫ್ಟ್ ಇತ್ತು, ಪ್ರಿಂಟು ಹಾಗೆ ನಂಗೆ ತುಂಬ ಇಷ್ಟ ಆಯ್ತು. ಇಲ್ಲಿ ಕೆಳಗೆ ಈ ಥರ ಲೇಸ್ ಕೊಟ್ಟಿರು ನೋಡಿ. ಇದು ಒಂದು ಶಾರ್ಟ್ಸ್. ಇದಕ್ಕೆ ಎಲ್ಲ ನಾನಂದರೆ ಯಾವ ಶಾರ್ಟ್ಸ್ ತಗೊಂಡು ಅದಕ್ಕೆಲ್ಲ ಮ್ಯಾಚಿಂಗ್ ಶರ್ಟ್ ತಗೊಂಡಿದೆ. ಎಲ್ಲದೂ 100 ರೂಪೀಸ್, ತುಂಬ ಅಫೋರ್ಡೆಬಲ್ ಅನಿಸ್ತು ನನಗೆ. ಇದೊಂದು ಇದಕ್ಕೆ ಮ್ಯಾಚಿಂಗ್ ಆಗಿ ಒಂದು ಟೀ ಶರ್ಟ್ ತಗೊಂಡಿದ್ದೆ. ಇದು ಈ ಥರ ಟೀ ಶರ್ಟ್ ಈ ಥರ ಬರುತ್ತೆ, ಕೈಯ ಕೆಳಗೂ ಈ ಥರ ಫ್ರಿಲ್ ಬರುತ್ತೆ, ಈ ಥರದೊಂದು ಇದಕ್ಕೆ ಮ್ಯಾಚ್ ಮಾಡಿ ತಗೊಂಡದ್ದು ನನ್ನ ತಂಗಿನೂ ತುಂಬ ಎಫರ್ಟ್ ಹಾಕಿದ್ದಾಳೆ. ಯಾಕಂದ್ರೆ ನಂಗೆ ಪೇರ್ ಮಾಡೋಕ್ಕೆ ಜೋಡಿ ಮಾಡೋಕ್ಕೆಲ್ಲ ಅವಳು ಹೆಲ್ಪ್ ಮಾಡಿದ್ದಾಳೆ. ಹಂಗಾಗಿ ನನ್ನ ಹಸ್ಬೆಂಡ್ ಸಹ ಅಷ್ಟೇ ಪಾಪ, ತುಂಬ ಪೇಷನ್ಸಿಂದ ಕಾದ್ರ. ಆಮೇಲೆ ಮನೆ ಹತ್ರ ಹಾಕೋಕ್ಕೆಲ್ಲ ತುಂಬ ಲೈಕ್ ಆಗ್ತದೆ. ಈ ಹೆವಿ ಇದ್ದದ್ದು ಹೈಕೊಂಬದ್ಲಿಗೆ ಸ್ವಲ್ಪ ಕಾಟನ್ ಥರದ್ದು ಲೈಟ್ ಕಲರ್ಸ್ ಹಾಕೊಂಡ್ರೆ ಸ್ವಲ್ಪ ಪೀಸ್ ಇರುತ್ತೆ ಅನ್ಕೊಂಡು. ಆಮೇಲೆ ಇದೊಂದು ತಗೊಂಡೆ ಶಾರ್ಟ್ಸ್. ಇದು ಚೆರ್ರಿ ಬಂದಿತ್ತು ಕಾಣ್ಲಕ್ಕೆ, ನೀವೇ ಚೆರ್ರಿ ಡಿಸೈನ್ ಬಂದಿತ್ತು. ಇದೊಂದು ಇದಕ್ಕೆ ಮ್ಯಾಚಿಂಗಿಗೆ ಆ್ಯಕ್ಚುಲಿ ಕೆಲವುದಕ್ಕೆಲ್ಲ ನಂಗೆ ಮ್ಯಾಚಿಂಗ್ ಸಿಕ್ಕಲ್ಲ, ಬಟ್ ಯಾವ ಚಂದ ಆಯ್ತು ಅದೆಲ್ಲ ತಗೊಬಂದೆ. ಅದಕ್ಕೆ ನಾವು ಪಿಂಕ್ ಕಲರ್ ಮ್ಯಾಚ್ ಮಾಡು ಅಂದ್ಕೊಂಡು ಪಿಂಕ್ ಕಲರ್ ಅಂತ ತಗೊಂಡೆ. ಇದೆಲ್ಲ 100 ರೂಪಾಯಿ. ನೀವು ಕೇಳ್ಬೋದು ಇದು 100 ರೂಪಾಯಿ ಹೆಂಗೆ ಸಿಗ್ತದೆ, ಅದು ನನಗೂ ಗೊತ್ತಿಲ್ಲ. ಬಟ್ ಒಳ್ಳೆ ಇತ್ತು ಕಾಟನ್, ನಂಗೆ ಖುಷಿ ಆಯ್ತು. ಮನೆ ಹತ್ರ ಕಾಟನ್ ಹಾಕಿಲ್ಲ ನೋಡಿ, ಈ ಥರದ್ದು ಸ್ವಲ್ಪ ಈ ಥರ ಹ್ಯಾಂಡ್ಸ್ ಬರುತ್ತೆ ಇದಕ್ಕೆ. ಇಲ್ಲೇ ನೋಡಿ ಈ ಥರ ಹ್ಯಾಂಡ್ಸ್ ಹಿಂಗೆ. ಆಮೇಲೆ ಈ ಸೈಡ್ ಇಲ್ಲ ಪ್ರಿಂಟ್ ನೋಡಿ, ಈ ಥರ ನೆಟ್ ಬಂದಿತ್ತು. ನಂಗೆ ತುಂಬ ಇಷ್ಟ ಆಯ್ತು ಈ ಥರ ನೆಟ್ ಬಂದದ್ದು. ಬಟ್ ಕಾಟನ್ ಎಲ್ಲ ತೆಳು ಇತ್ತು, ಮನೆ ಹತ್ರ ಹೇಗಂಗೆ ಲೈಕ್ ಆಗ್ತ. ನಾನು ಇದಕ್ಕೆ ಜೋಡಿ ಮಾಡಿದೆ. ತಗೊಂಬತ್ತಿ ಕೇರ್ಫುಲ್ ಆಗಿ ತಗೊಂಡು, ಕೆಲವುದ್ರಲ್ಲಿ ಥ್ರೆಡ್ ಫುಲ್ ಡ್ಯಾಮೇಜ್ ಇರುತ್ತೆ ಅಥವಾ ಕೆಲವು ಕಲೆ ಇರುತ್ತೆ, ಅದೆಲ್ಲ ಕಂಡು ತಗೊಳಕ್ಕೆ ತುಂಬ ಪೇಷನ್ಸ್ ಇದ್ದರು ಹೋಗಿ ಶಾಪಿಂಗ್ ಮಾಡ್ಲಕ್ಕೆ. ಪೇಷನ್ಸ್ ಇಲ್ದಿದ್ದರಿಗೆ ಇದಲ್ಲ, ಎಂತಕ್ಕಂದ್ರೆ ತುಂಬ ಹೊತ್ತು ನಿಂತ್ಕೊಂಡು ಹೆಕ್ಕಿ ರಾಶಿಯಲ್ಲೋ. ಆಮೇಲೆ ಇದೊಂದು ತಗೊಂಡೆ.
ನಂಗೆ ಇದು ಕ್ಯೂಟ್ ಅನಿಸ್ತಾಯ್ತಾ, ಇಲ್ಲಿ ಈ ಥರ ಪಾಕೆಟ್ ಎಲ್ಲ ಬಂದಿತ್ತು. ಸೊ ಇದೊಂದು ಟೀ ಶರ್ಟ್, ಇದೊಂದು. ಇದಕ್ಕೆ ಆ್ಯಕ್ಚುಲಿ ನಾನು ನಾನು ಕಣ್ಣಿಗೆ ಬಿದ್ದದ್ದೇ ಇದು. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯ್ತು ಇದು. ಈ ಪ್ರಿಂಟ್ ಕಾಣ್ಬೋದು ನೀವೇ, ಸ್ವಲ್ಪ ಅಂದರೆ ಬೋಸ್ ಎಲ್ಲ ಇತ್ತು ಪಿಂಕ್ ಕಲರಲ್ಲಿ. ಆ್ಯಕ್ಚುಲಿ ಗರ್ಲ್ಸಿಗೆಲ್ಲ ಈ ಥರ ಪ್ರಿಂಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಇದೊಂದು, ಇದು ಅಷ್ಟೇ ಕೆಳಗೆ ನೋಡಿ ಲೇಸ್ ಎಲ್ಲ ಕೊಟ್ಟಿರೋ ತುಂಬ ಚೆನ್ನಾಗಿತ್ತು. ಬಟ್ ನಂಗೆ ಇದರಲ್ಲಿ ಒಂಚೂರು ಫಾಲ್ಟ್ ಇತ್ತು, ನಂಗೆ ಅಷ್ಟು ಗೊತ್ತಾಗಲಿಲ್ಲ. ನಂಗೆ ಇದು ಪ್ರಿಂಟ್ ಕಂಡು ಇಷ್ಟ ಆಯ್ತು ಅಂತ ತಗೊಂಡದ್ದು. ಬಟ್ ಆಮೇಲೆ ಅಲ್ಲೇ ಕಂಡೆ, ಬಟ್ ಅಷ್ಟೊಳಗೆ ಪೇ ಮಾಡಿ ಆಯ್ತಲ್ಲ ಮತ್ತೆ ಯಾಕಂತ. ಇಲ್ಲಿ ನೋಡಿ ಈ ಥರ ಅಂದರೆ ಸ್ವಲ್ಪ ಡ್ಯಾಮೇಜ್ ಇರುತ್ತೆ ಈ ಕಣೆ, ಈ ಥರ ಸ್ವಲ್ಪ ಅಷ್ಟೇ ಗೊತ್ತಾಗ್ತಿಲ್ಲ. ಅದು ನಾವೇ ಕೈಯಲ್ಲಿ ಹೊಲ್ಕೊಂಡ್ರೆ ಆಯ್ತು ಕಣೆ, ಈ ಥರ ನಾವೇ ಕೈಯಲ್ಲಿ ಹೊಲ್ಕೊಂಡಕ್ಕಂತ ಎಂತ ನೋಡಿ ಇಶ್ಯೂ ಅಲ್ಲ. 100 ರೂಪೀಸಿಗೆ ಸಿಕ್ಕುದೇ ಕಷ್ಟ. ಈಗಣೆ ಈ ಪ್ರಿಂಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲೇ ನನ್ನ ತಂಗಿನೂ ಕಲರ್ ತಗೊಂಡಿದ್ದಾಳು, ಅವಳು ಸ್ವಲ್ಪ ಬ್ಲೂ ಕಲರ್ ಅನ್ಸುತ್ತೆ, ಅವಳದೊಂದು ತಗೊಂಡಿದ್ದಾಳು. ಇದಕ್ಕೆ ಇದನ್ನು ಮ್ಯಾಚ್ ಮಾಡ್ತೇನೆ ನಾನು. ಆ್ಯಕ್ಚುಲಿ ನಾನು ಇದಕ್ಕೆ ಲಾಸ್ಟ್ವರೆಗೂ ನಾ ಇದಕ್ಕೆ ಹುಡ್ಕದ್ದು ಶರ್ಟ್ ಬೇಕಂತಂಡ, ಇದಕ್ಕೆ ಹುಡ್ಕದ್ದು ನಾ ಟೀ ಶರ್ಟ್ ಬೇಕಂತ. ನಂಗೆ ಸಿಕ್ಕಲೇ ಇಲ್ಲ ಇದಕ್ಕೆ ಟಾಪ್. ಹಾಗಾಗಿ ಇದನ್ನೇ ಒಂದು ಜೋಡಿ, ಇದೊಂದು ಸ್ವಲ್ಪ ಬ್ಲೂ ಅಲ್ಲ ಇತ್ತಲ್ಲ ಪಿಂಕ್ ಕಲರ್ ಅಂದೇಳಿ ಇದನ್ನು ಜೋಡಿ ಮಾಡೋದು, ಇದನ್ನು ತಗೊಂಡೆ. ಆಮೇಲೆ ಮತ್ತು ಅಂದರೆ ತುಂಬ ಥರದ್ದೆಲ್ಲ ಇತ್ತು. ನಿಮ್ಗೆ ಯಾವ ಥರ ಸ್ಟೈಲ್ ಬೇಕು, 1 ಪೀಸ್ ಇಲ್ಲಿ ಮತ್ತು ನೈಟ್ ಡ್ರೆಸ್ಸು ಇತ್ತು. ಅಲ್ಲೂ ಹಾಗೆ ಥರದ್ದು ನೈಟ್ ಡ್ರೆಸ್ ಅಂದರೆ ನಿಮಗೆ ಬಾಟಮ್ ಮತ್ತು ಟಾಪ್ ವೇರ್ 2 ಸೆಟ್ ಇತ್ತು. ಅದಕ್ಕೆಲ್ಲ ಒಂದು 400 500 ಹಂಗೆ ಸಮಥಿಂಗ್ ಇತ್ತು. ಇದೊಂದು ತಗೊಂಡೆ, ಇದು ಆ್ಯಕ್ಚುಲಿ ಚೆನ್ನಾಗಿತ್ತು. ಈ ಥರ ನೆಕ್ ಹತ್ರ ಇಲ್ಲೂ ಒಂದು ಬೋ ಕೊಟ್ಟಿರೋ ಈ ಥರ ಬ್ಯಾಕ್ ಸೈಡ್ ಈ ಥರ. ಇದು ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲೇ ಥರದಿತ್ತು, ಬೇರೆ ಬೇರೆ ಪಿಂಕ್ ಐಲಿ, ರೆಡ್ ಐಲಿ ಎಲ್ಲ ಕಲರ್ ಇದು ಇತ್ತು. ಬಟ್ ನಂಗೆ ಇದು ಇಷ್ಟ ಆಯ್ತು ತಗೊಂಡೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತಂದು. ಆಮೇಲೆ ಇದೊಂದು ತಗೊಂಡೆ. ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತು. ಎಷ್ಟು ಖುಷಿ ಆಯ್ತಂದರೆ ಈಗ ಇದು ಈ ಥರ ಬರುತ್ತೆ, ಕಾಲ ನೋಡ್ಬೋದು ನೀವು. ಇದು ಸ್ವಲ್ಪ ಕರ್ಲ್ ಇದೆ, ಈ ಥರ ಕಟ್ ಬರುತ್ತಿಲ್ಲ, ಈ ಥರ. ಇದು ಅಷ್ಟೇ ಫುಲ್ ಕಾಟನ್, ತುಂಬ ಕಂಫರ್ಟೇಬಲ್ ಇತ್ತು. ಹಾರ್ಟ್ ಇತ್ತು. ಇದು ಅಂತ ತಗೊಂಡೆ ಶಾರ್ಟ್ಸು. ಇದಕ್ಕೆ ಆ್ಯಕ್ಚುಲಿ ನನಗೆ ಇದು ಆ್ಯಕ್ಚುಲಿ ನಮ್ಮ ಜರಿ ಕೊಟ್ಟೆಳಗೆ ಇದ್ದದ್ದೇ ಗೊತ್ತಿಲ್ಲ ಅಕ್ಕ. ಬಟ್ ನಾನು ಒಂದು ಟಾಪ್ ತಗೊಂಡಿದ್ದೆ, ಬೇರೆ ಯಾವುದಕ್ಕೂ ಮ್ಯಾಚ್ ಮಾಡ್ಕೊಂತ ಟಾಪ್ ತಗೊಂಡಿದ್ದೆ. ಆ್ಯಕ್ಚುಲಿ ನಾನು ಈ ಶಾರ್ಟ್ಸಿಗೆ ಮ್ಯಾಚ್ ಮಾಡ್ಕೊಂತ ಒಂದು ಟಾಪ್ ತಗೊಂಡದ್ದು. ಬಟ್ ಆ ಟಾಪ್ ತಗೊಂಡ್ರ ಮೇಲೆ ಗೊತ್ತಾಯ್ತಾ ಅದು ಇದಕ್ಕೆ ಮ್ಯಾಚ್ ಆಗ್ತ ಅನ್ಕೊಂಡೆ. ತಗೊಂಡ್ರೆ ಇದು 2 ಒಂದೇ ಪೀಸ್, ಬಟ್ ಬೇರೆ ತಗೊಂಡದ್ದು ಗೊತ್ತಾಯ್ತಾ. ಹಿಂಗೆ ಬರುತ್ತೆ ಈ ಥರ, ಬ್ಯಾಕ್ ಸೈಡ್ ಹಿಂಗೆ ಬರುತ್ತೆ. ಪ್ಯೂರ್ ಕಾಟನ್, ಮನೆ ಹತ್ರ ಪ್ಯೂರ್ ಕಾಟನ್ ಯೂಸ್ ಮಾಡೋರಿಗೆಲ್ಲ ತುಂಬ ಯೂಸ್ಫುಲ್ ಆಗ್ತದೆ ಈ ಥರ ಡ್ರೆಸ್. ಆಮೇಲೆ ಒಂದು 2 ಘನ ಡ್ರೆಸ್ ತಗೊಂಡೆ. ಘನ ಡ್ರೆಸ್ ಅಂದ್ರೆ ಅದು 100 ರೂಪಾಯಿ. ಆ್ಯಕ್ಚುಲಿ ಅಂತ ಗೊತ್ತಾ, ರೇಟ್ ಮ್ಯಾಟರ್ ಆತಿಲ್ಲ, ಪ್ರೈಸ್ ಮ್ಯಾಟರ್ ಆತಿಲ್ಲ. ನಮ್ಗೆ ಕಂಫರ್ಟೇಬಲ್ ಇದ್ದರೆ ನಾವು 50 ರೂಪಾಯಿ ಬೇಕಾದ್ರೂ ಹಾಕ್ಕೋಬೋದು ಆ ಥರ. ಅಂದರೆ ನಂಗೆ ಬೇರೆಯವ್ರಿಗೆ ಗೊತ್ತಿಲ್ಲ. ಬಟ್ ಇದು ಕಾಣಿ, ಇದು ನಂಗೆ ತುಂಬ ಇಷ್ಟ ಆಯಿತು. ಎಸ್ ಒಲಿವರ್ ಅಂತ ಇತ್ತು. ಇದು ನೋಡಿ, ಇದು ಮೆಟೀರಿಯಲ್ ಎಷ್ಟು ಸಾಫ್ಟ್ ಇತ್ತಂದರೆ ಕಂಡ್ರೆ ಕೂಡ ಖುಷಿ ಆಯ್ತಾ. ಬಟ್ ಇದರಲ್ಲಿ ಎಂಥ ಡ್ಯಾಮೇಜ್ ಅಂದರೆ ನಾನು ಹೇಳ್ತೆ, ಈಗ ಬ್ಲೂ ಕಲರ್ ಸ್ಟಿಚ್ ಹಾಕಿರೋ ಅಷ್ಟೇ ಮತ್ತೆ ಎಂಥದ್ದು ಇಲ್ಲ. ಇದು ಯಾವುದೋ ಬ್ರ್ಯಾಂಡೇ, ಬಟ್ ಇದು 100 ರೂಪೀಸೇ ಸಿಕ್ತು ನನಗೆ. ಬಟ್ ಇದೆಲ್ಲ ಅಷ್ಟು ಅಬ್ಸರ್ವ್ ಮಾಡೋದಿಲ್ಲ ಅನ್ಕಂತೆ, ಹಂಗೆ ಇದನ್ನು ತಗೊಂಡೆ. ಆ್ಯಕ್ಚುಲಿ ಲೈಕ್ ಜೀನ್ಸಿಗೆಲ್ಲ ಹಾಕೊಂಡ್ರೆ ಲೈಕ್ ಆಯ್ತು. ಬಟ್ಟೆ ನಂಗೆ ತುಂಬ ದಪ್ಪ ಆಯ್ತು, ಚಂದ ಇತ್ತು. ಈ ಥರ ಒಂದು ಟಾಪ್ ತುಂಬ ಇಷ್ಟ ಆಯ್ತು. ಇದ್ರ ಕೈಯು ಹಾಗೆ ಈ ಥರ ಕೈ ಜಸ್ಟ್ ಅಂದರೆ ಇಲ್ಲಿ ಹಿಂಗೆ ಬರುತ್ತಲ್ಲ ಅದು ಇದಂದ್ರೆ. ಆಮೇಲೆ ನನ್ನ ತಂಗಿಯ ಒತ್ತಾಯದ ಮೇರೆಗೆ ಒಂದು ಡ್ರೆಸ್ ತಗೊಂಡೆ. ತಕೋ ಲೈಕ್ ಹತ್ತಂದಳ. ಹಂಗಾಗಿ ಆ್ಯಕ್ಚುಲಿ ನಾನು ಇದು ನಂಗೆ ಆತ್ತೋ ಇಲ್ಲಿಯೋ ಅಂದ್ಕೊಂಡಿದ್ದೆ. ಬಟ್ ಇದನ್ನು ನಂಗೆ ಎಷ್ಟು ಒಳ್ಳೆ ಸೂಟ್ ಆಗ್ತಂದರೆ ನನ್ನ ಹಸ್ಬೆಂಡಿಗೂ ಇಷ್ಟ ಆಯ್ತು, ನನ್ನ ತಂಗಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯ್ತು. ಅಷ್ಟು ಲೈಕ್ ಇತ್ತಿದೆ, ಕಂಫರ್ಟೇಬಲ್ ಅನ್ಸುತ್ತೆ, ಸ್ವಲ್ಪ ಸ್ಟ್ರೆಚೇಬಲ್ ಇದು, ತುಂಬ ಒಳ್ಳೆ ಫುಲ್ ಹ್ಯಾಂಡ್ ಅಂದರೆ ನಮಗೆ ಲೈಕ್ ಈ ಥರ ಈ ಥರ ಬರುತ್ತೆ, ಇಷ್ಟಿಷ್ಟು ಬರುತ್ತೆ. ಅವಾಗ ತುಂಬ ಕ್ಯೂಟ್ ಆಯ್ತು ಅವ್ರದ್ದು ಹೈಕೊಂಡ್ರೆ. ಇದಕ್ಕೆ ಬ್ಲ್ಯಾಕ್ ಟ್ರೌಸರ್ ಅಥವಾ ಯಾವುದಾದ್ರು ಜೀನ್ಸ್ ಹಾಕೋಬೋದು, ಚೆನ್ನಾಗಿರುತ್ತೆ. ಇದೊಂದು
ಓಕೆ, ಆಯ್ತು ಇಷ್ಟೇ. ಯಪ್ಪ ಇವಳು ಎಷ್ಟಪ್ಪ ಡ್ರೆಸ್ ತಗೊಂಡಿದ್ದಾಳೆ, ಯಪ್ಪ ದೇವ್ರೆ ಅನ್ಕೊಂಡು ಎಲ್ಲ ಹೇಳೋಕೆ ಹೋಯ್ಬೇಡಿ. ಅಂತಕಂದರೆ ನಾನು ಮನೆ ಹತ್ರ ಹಾಕೋ ಡ್ರೆಸ್ ತಗೊಂಡಿದ್ದು ತುಂಬ ಅಂದರೆ ತುಂಬ ಟೈಮ್ ಆಯ್ತು. ಮೋಸ್ಟ್ ಪ್ರಾಬಬ್ಲಿ ನಾನು ಮದಿ ಆಪತಿ ತಗೊಂಡದಷ್ಟೇ. ಅದಾದ್ಮೇಲೆ ನಾನು ಮದುವೆ ಆದ್ಮೇಲೆ ಒಂದು 6 ತಿಂಗಳು ಬಿಟ್ಟೇನೋ ತಗೊಂಡಿದ್ದೆ ಅನ್ಸುತ್ತೆ. ಮಧ್ಯಾಹ್ನ ಡ್ರೆಸ್ಸಸ್ಸೇ ತಗೊಳ್ಲಿಲ್ಲ, ಅಂದರೆ ಮನೆ ಹತ್ರ ಹಾಕುವಂಥದ್ದು. ಹಾಗಾಗಿ ಕಮ್ಮಿ ರೇಟಿಗೆ ಆಫರ್ಡೇಬಲ್ ಇತ್ತಲ್ಲ ಅಂತ ನಾನು ತಗೊಂಡದ್ದು. ಇದು ಏನಂದರೆ ಇದು ಕೋರಮಂಗಲ ನೆಕ್ಸಸ್ ಮಾಲ್ ಅಪೋಸಿಟ್ ಒಂದು ರೋಡ್ ಇತ್ತು, ಅಲ್ಲಿ ಬರ್ತಾ ರೈಟ್ ಸೈಡಿಗೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ಥರ ಇತ್ತು. ಅಲ್ಲೇ ಬಟ್ಟೆ ಎಲ್ಲ ರಾಶಿ ಹೈಕೊಂಡಿದ್ದು ನಿಮ್ಗೆ ಗೊತ್ತಾಗ್ತದೆ ಕಂಡ್ರೆ. ಯಾರಿಗೆಲ್ಲ ಇದು ಇಷ್ಟ ಆಯ್ತು ಅಥವಾ ಯಾರಿಗೆಲ್ಲ ಅಂದರೆ ಈ ಥರ ಪ್ರಿಂಟ್ಸ್ ಇಷ್ಟ, ಅಥವಾ ನಿಮಗೆ ಮನೆ ಸೈಡೆಲ್ಲ ಸ್ವಲ್ಪ ಕಮ್ಮಿ ರೇಟಿನ ಹೈಕಂಡ್ಲಕ್ಕೆ ಅವ್ರ ಮನ್ಸಿದ್ರೆ ಈ ಥರದ್ದು ಆಫರ್ಡ್ ಮಾಡ್ಬೋದು ನೀವು. ನನ್ನ ಪ್ರಕಾರ ಇದು ತುಂಬ ಆಫರ್ಡೇಬಲ್ ಅನ್ಸುತ್ತೆ. ಎಂತಕ್ಕಂದ್ರೆ ಈಗ 100 ರೂಪಾಯಿ ಅಂತ ಸಿಕ್ಕತ್ತೆ. ಒಂದು ಬಿರಿಯಾನಿ ತಿನ್ಕಾರು 120, 130 ರೂಪಾಯಿ ಕೊಡ್ಕ. ಹಾಗಾಗಿ ಇದು ಅಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಎಂತಕ್ಕಂದ್ರೆ ಇದನ್ನು ಈಗ ನಾವು ತಿಂದು ಹಾಳು ಮಾಡಿರೋದು ಹೋಯ್ತು. ಬಟ್ ಇದು ಹಾಗಲ್ಲ. ಈಗ ನೀವು ಒಂದು 100 ರೂಪಾಯಿ ಕೊಟ್ಟು ತಗೊಂಡ್ರೆ ಇದು ತುಂಬ ಟೈಮ್ ಬರುತ್ತೆ. ನೀವು ವಾಷಿಂಗ್ ಮಿಷಿನಿಗೂ ಹಾಕ್ಲಕ್ಕ, ಕೈಯಲ್ಲೂ ಒಗಿಲಕ್ಕ. ಕಾಟನ್ ಅಲ್ಲ, ಹಾಗಾಗಿ ಬೇಗ ಹಾಳಾಗ್ತಿಲ್ಲ. ಇದು ತುಂಬ ಲಾಂಗ್ ಟೈಮ್ ಬರುತ್ತೆ, ಹಾಕ್ಬೋದು. ಹಾಗಾಗಿ ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.